ಯಾಕೆಂದ್ರೆ ಬಿಜೆಪಿ ಫಸ್ಟ್ ಟೈಮ್ ದ ಹಿಸ್ಟ್ರಿ, ಈ ಭಾರತ ದೇಶದ ಹಿಸ್ಟ್ರಿನಲ್ಲಿ ಅಂಡರ್ವೇರ್ ಅನ್ನ ತಲೆ ಮೇಲೆ ಹೊಚ್ಕೊಳ್ಳೋದಂತ ಕೀರ್ತಿ, ದಲಿತರ ತಲೆ ಮೇಲೆ ಅಂಡರ್ವೇರ್ ಹೊತ್ಕೊಳ್ಳೋದಂತ ಕೀರ್ತಿ ಮಾನ್ಯ ಛಲವಾದಿ ನಾರಾಯಣ ಸ್ವಾಮಿ ಆ ಕೆಟ್ಟ ಪರಿಸ್ಥಿತಿಗೆ ಅವರು ಹೋಗಿದ್ದಾರೆ. ಹಾಗಾಗಿ ಅಂದ್ರೆ ದಲಿತರ ಬಗ್ಗೆ ಮಾತನಾಡುವ ಧೈರ್ಯವನ್ನ ಕಳೆದುಕೊಂಡಿದ್ದಾರೆ. ಮುಂದಕ್ಕೆ ಹೋಗ್ತೀನಿ. ಓಕೆ, ಸೊ ಹಾಗಾಗಿ ದಲಿತರ ವಿಚಾರವಾಗಿ ಹೌದು, ದಲಿತರಿಗೆ ಎಷ್ಟು ಅನ್ಯಾಯವನ್ನು ಮಾಡಿದ್ದಾರೆ ಬಿಜೆಪಿ, ದಲಿತ ವಿರೋಧಿ ಬಿಜೆಪಿ. ರಿಸರ್ವೇಶನ್ ವಿಚಾರ ಇರ್ಬೋದು, ನೂರಾರು ವಿಚಾರಗಳು ಎಕ್ಸಾಂಪಲ್ ಕೊಟ್ಟರೆ ಒಂದು ಅವರ್ ಚರ್ಚೆ ಸಾಲೋದಿಲ್ಲ. ಹಾಗಾಗಿ ಚುಟುಕಾಗಿ ಹೇಳ್ತೇನೆ, ಇವ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಒಂದೇ ಎಕ್ಸಾಂಪಲ್ ಸಾಕು. ಇದು ಮೊದಲನೇ ಬಾರಿ ಅಲ್ಲ. ಯಾಕೆ ದ್ರೌಪದಿ ಮುರ್ಮು ಅವರನ್ನ ರಾಮ ಮಂದಿರ ಇದಕ್ಕೆ ಕರೀಲಿಲ್ಲ? ಓಕೆ, ಈ ವಾಲ್ಮೀಕಿ ನಿಗಮದ ಹಗರಣ, ಸಚಿವರು ನಾಗೇಂದ್ರ ಅವರು ನಾನ್ ದಲಿತ ಅನ್ನೋ ಕಾರಣಕ್ಕೆ ಬಿಜೆಪಿಯವರು ತುಳಿತಿದ್ದಾರೆ. ಉತ್ತರ ಕೊಡಿ. ಈಗ ನೀವು ನಾಗೇಂದ್ರ ಅವ್ರದ್ದು ಈಗ ಆಲ್ರೆಡಿ ನಾವು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಸರಿ, ಕ್ಲೀನ್ ಚಿಟ್ ಅಲ್ಲ, ಇನ್ನು ನಡೀತಾ ಇದೆ. ಓಕೆ, ಅವ್ರಿಗೆ ಬೇಲ್ ಸಿಕ್ಕಿದೆ. 2024ರಲ್ಲಿ ಬೇಲ್ ಸಿಕ್ಕಿದೆ. ಸರಿ, ಸುಮಾರು 2 ವರ್ಷ ಆಯ್ತು. 2 ವರ್ಷದಿಂದ ಬಿಜೆಪಿ ಅಥವಾ ಇವರು ಕಡ್ಲೆ ಬೀಜ ತಿಂತಾ ಇದ್ದಾರಾ? ಅವರಲ್ಲಿ ನಿಜವಾಗ್ಲೂ ತಪ್ಪಿತ್ತು ಅಂತಂದ್ರೆ ತಗೊಂಡ ಒಳಗಡೆ ಹಾಕ್ಬೇಕಾಯ್ತು. ಮತ್ತೆ ಯಾಕೆ ಹಾಕಿಲ್ಲ ಅಂದ್ರೆ ಬೇಲ್ ತಗೊಂಡ್ ಬಂದಿದ್ದಾರೆ. ನೀವ್ ಹೇಳಿದ್ರಲ್ಲ, 126 ಜನ ಬಿಜೆಪಿಯ ನಾಯಕರುಗಳು ಬೇಲ್ ಮೇಲಿದ್ದಾರೆ. ಒಂದು ನಿಮಿಷ, ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಧೈರ್ಯವನ್ನ ತೋರಿದ್ರು, ಸದನದಲ್ಲಿ ಹೇಳಿದ್ರು ಎಸ್ ಒಂದು ತಪ್ಪಾಗಿದೆ ಅಂತ. ಅದು ಯಾವಾಗ? ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಚುನಾವಣಾ ಸಂದರ್ಭದಲ್ಲಿ ನಿಮಗೂ ಗೊತ್ತು, ಇಡೀ ರಾಜ್ಯದ ಜನತೆಗೆ ಗೊತ್ತು, ಯಾವುದೇ ಕೋಡ್ ಆಫ್ ಕಂಡಕ್ಟ್ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಮಂತ್ರಿಗಳು ಶಾಸಕರು 1 ರೂಪಾಯಿನ ಖರ್ಚು ಮಾಡುವಂತ ಅಧಿಕಾರ ಇರುತ್ತಾ? ಇಲ್ಲ ಅಂತ ಅಂದ್ರೆ ಅಲ್ಲಿ ಮಾಡಿರ್ತಕ್ಕಂಥವ್ರು ಯಾರು? ಫೇಕ್ ಚೆಕ್ಗಳು. ಇವರೇ ಹೇಳ್ತಾರೆ ಸಿಬಿಐ ನಲ್ಲಿ ಒಂದು ರಿಪೋರ್ಟ್ ನಲ್ಲಿ ಫೇಕ್ ಫೋರ್ಜರಿ ಚೆಕ್ ಸೈನ್ಗಳಿದ್ದಾವೆ, ಫೇಕ್ ಆರ್ಟಿಜಿಎಸ್ ಅಂದ್ರೆ ಅದು ತಪ್ಪ್ಯಾರ್ದು? ಯಾರ ಕೈಗಡೆ ಬರ್ತದೆ? ಮಾನ್ಯ ನಿರ್ಮಲಾ ಸೀತಾರಾಮನ್ ಅವ್ರ ಕೈ ಕೆಳಗಡೆ ಬರೋದು. ಕೇಂದ್ರ ಸರ್ಕಾರದ ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಫಿನಾನ್ಸ್ ಮಿನಿಸ್ಟರ್ ಅಂದ್ರೆ ನಮ್ಮ ರಾಜ್ಯದಲ್ಲೂ ಇದ್ದಾರೆ ಸರ್. ಬ್ಯಾಂಕ್ ಇನ್ವಾಲ್ವ್ ಆಗಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು, ಬಿಜೆಪಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅರ್ಥ. ಕಾಂಗ್ರೆಸ್ ಸರ್ಕಾರ ಕೆಟ್ಟ ಹೆಸರು ತರೋದಕ್ಕೆ, ಸುಮ್ಮನೆ ಕೆಟ್ಟ ಹೆಸರು ತರೋದಕ್ಕೆ. ಈಗ ನಾಗೇಂದ್ರ ಅವ್ರಿಗೇನು, ಇವ್ರಿಗೆ ಒಂದು ಇವ್ರಿಗೇನಾಗಿದೆ, ರಾಜಕೀಯ ಅಸ್ತಿತ್ವ ಕಳ್ಕೊತಾ ಇದ್ದಾರೆ ಬಿಜೆಪಿ ರಾಜ್ಯದಲ್ಲಿ. ಹೇಗಾದ್ರೂ ಮಾಡಿ ಬರಬೇಕು. ಜನರ ದುಡ್ಡನ್ನು ಮಾತಾದ್ರು ಹೇಳ್ತಾರೆ, ಜನರ ದುಡ್ಡು ಅಂತ ಹೇಳಿ. ಈ ಸದನದಲ್ಲಿ ಜನರ ದುಡ್ಡನ್ನು ಎಷ್ಟು ಹಾಳು ಮಾಡ್ತಾ ಇದ್ರಿ ನೀವು? ಒಂದು ಚರ್ಚೆ ಮಾಡ್ತಾ ಇದ್ದೀರಾ? ನಾಗೇಂದ್ರ ಅವ್ರು ನೀವು ನಿಮ್ ಕೈಲೇ ಇದೆಯಲ್ಲ ಸ್ವಾಮಿ, ಸಿಬಿಐ, ಇಡಿ, ಐಟಿ ಏನ್ ಮಾಡ್ತಾ ಇದೆ? ಒಳಗಡೆ ಹಾಕಿ ತಾಕತ್ತಿದ್ರೆ ಯಾಕೆ ಹಾಕಿಲ್ಲ? ಅಂದ್ರೆ ಪ್ರೈಮಾ ಫೇಸಿನಲ್ಲಿ ಉರುಳಿಲ್ಲ ಅಂತ ಗೊತ್ತಾಗಿರೋದ್ರಿಂದ ಅವ್ರು ಕೊಟ್ಟಿದ್ದಾರೆ. ಲೆಟ್ ದ ಕೋರ್ಟ್ ಡಿಸೈಡ್. ಕೋರ್ಟ್ ಅಲ್ಲಿ ಇರೋದ್ರಿಂದ ಕೋರ್ಟ್ ತೀರ್ಮಾನ ಮಾಡ್ತದೆ. ಅವರು ತಪ್ಪಿತಸ್ಥ ಅಂತ ಅಂದ್ರೆ ಅವರನ್ನು ತಂದಾಗ್ತಾರೆ. ವಿನಯ್ ಕುಮಾರ್ ಕುಲಕರ್ಣಿ ಅವರು ಏನಾಗಿತ್ತು, ಅವರು ತಪ್ಪಿತಸ್ಥ ಅಂತ ಹೇಳಿದ್ಮೇಲೆ ಅವ್ರನ್ನ ಇದನ್ನ ತೆಗೆದಿದ್ರು, ಮತ್ತೆ ರೀಇನ್ಸ್ಟೇಟ್ ಮಾಡಿದ್ದಾರೆ. ಅದೇ ರೀತಿ ನಾವು ಮಾಡ್ತೇವೆ. ಅವರು ಯಾವಾಗ ತಪ್ಪಿತಸ್ಥ ಅಂದಾಗ ರಿಸಿಗ್ನೇಷನ್ ತಗೊಂಡಿದ್ವಿ. ಅವರ ಹೇಳಿಕೆಯಲ್ಲಿ ಎಷ್ಟನ್ನ ನಂಬಬೇಕು, ಎಷ್ಟನ್ನ ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಬೇಕು, ಅದನ್ನ ನಾನು ವೀಕ್ಷಕರಿಗೆ ಬಿಡ್ತಾ. ಮೋಹನ್ ವಿಶ್ವ ಅವರೇ, ನನಗೆ ಗೊತ್ತಿರೋ ಪ್ರಕಾರ ನಾನು ಹೋಮ್ವರ್ಕ್ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳ್ಬೋದು, ಇತ್ನಾಳ್ ಸರ್ ಕೂಡ ಕರೆಕ್ಟ್ ಮಾಡಬಹುದು. ಸಿಐಡಿ, ಸಿಬಿಐ, ಇಡಿ ಈ ರೀತಿ ಮಲ್ಟಿಪಲ್ ತನಿಖಾ ಸಂಸ್ಥೆಗಳು ತನಿಖೆ ಮಾಡ್ತಾ ಇತ್ತು. ಇದೀಗ ಸಿಬಿಐ ಮತ್ತೊಮ್ಮೆ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರ್ ಪತ್ರ ಬರೆದಿದೆ. ಆ ಪ್ರಕ್ರಿಯೆಗಳು ಚಾಲ್ತಿಯಲ್ಲಿದೆ. ಅಲ್ಲಿಗೆ ಇಲ್ಲಿ ಮೇಜರ್ ಪ್ಲೇಯರ್ಸ್ ಅಂತ ಬಂದ್ರೆ ಸಿಬಿಐ, ಇಡಿ ಜೊತೆಗೆ ರಾಜ್ಯಪಾಲರು. ಈಗ ನಾಗೇಂದ್ರ ಅವರು ಮನುವಾದಿ ಅಂತ ಕರಿತಾ ಇರೋದು ಯಾರನ್ನ? ಸಿಬಿಐನ, ರಾಜ್ಯಪಾಲರನ್ನ, ಅಥವಾ ಕೋರ್ಟ್ ನಲ್ಲಿ ಏನ್ ಪ್ರಕ್ರಿಯೆ ನಡೀತಾ ಇದೆ ಆ ವ್ಯವಸ್ಥೆಯನ್ನ? ಯಾವುದು ವಿರೋಧ ಪಕ್ಷವಾಗಿ ನೀವು ಹೆಂಗ್ ಅರ್ಥ ಮಾಡ್ಕೊಳ್ತಿದ್ದೀರಿ? ಇದು ಯಾರು ಮನುವಾದಿಗಳು? ಈಗ ನಾಗೇಂದ್ರ ಅವರು ಬಿಜೆಪಿನ ಮನುವಾದಿಗಳು ಅಂತ ಕರೆಯೋದಾದ್ರೆ, ರಾಷ್ಟ್ರಪತಿ ಚುನಾವಣೆ ನಡೆದಾಗ ನಾವು ಒಂದು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಹಿಳೆಯಾದ ದ್ರೌಪದಿ ಮುರ್ಮು ಅವರನ್ನ ಕ್ಯಾಂಡಿಡೇಟ್ ಮಾಡಿದಾಗ ಅವರ ವಿರುದ್ಧ ನಿಲ್ಲಿಸಿದಂತ ಮನುವಾದಿ ಕ್ಯಾಂಡಿಡೇಟ್ ಯಾರು? ಅರುಣ್ ಶೌರಿ. ಹಾಗಾದ್ರೆ ಬ್ರಾಹ್ಮಣರಿಗೆ ನೀವು ಅವತ್ತು ಯಾಕೆ ಸಪೋರ್ಟ್ ಮಾಡಿದ್ರಿ? ಯಾಕೆ ಅವತ್ತು ದ್ರೌಪದಿ ಮುರ್ಮು ಅವ್ರಿಗೆ ಸಪೋರ್ಟ್ ಮಾಡಿಲ್ಲ? ಅವತ್ ಮನುವಾದಿಗೆ ಸಪೋರ್ಟ್ ಮಾಡಿದ್ರಿ. ಅವತ್ ನಿಮಗೆ ದಲಿತ ಪ್ರೇಮ ಹೊಟ್ಟೋಯ್ತಾ? ಈ ಕಾಂಗ್ರೆಸ್ ನಾಲ್ಗೆ ಮೇಲೊಂದು, ತಲೆಯಲ್ಲೊಂದು, ಹೃದಯದಲ್ಲಿ ಒಂದು, ಈ ಡಬಲ್ ಸ್ಟ್ಯಾಂಡರ್ಡ್ಗಳು, ಟ್ರಿಪಲ್ ಸ್ಟ್ಯಾಂಡರ್ಡ್ಗಳು ಇದೇನು ಹೊಸದಲ್ಲ, ಎಕ್ಸ್ಪೋಸ್ ಆಗ್ತಾ ಇದಾರೆ. ಆಗ್ಲಿ, ನೀವು ಕಳ್ಳತನ ಮಾಡಿದವನಿಗೆ ಯಾವ ಜಾತಿ ರೀ, ಯಾವ ಧರ್ಮ ರೀ, ಯಾರಾದ್ರೂ ಆಗ್ಲಿ, ಆಯ್ತಪ್ಪ. ಇವತ್ತು ಇಷ್ಟೆಲ್ಲ ದಲಿತ ಪ್ರೇಮದ ಬಗ್ಗೆ ಮಾತಾಡುವಂತ ಮಿಸ್ಟರ್ ನಾಗೇಂದ್ರಗೆ ಪ್ರಶ್ನೆಗಳನ್ನ ಕೇಳಬೇಕು.
ಇದೇ ಸಿದ್ದರಾಮಯ್ಯನವರು ಒಪ್ಕೊಂಡಿರೋ ಸದನದಲ್ಲಿ ಹೌದು 89 ಕೋಟಿ ಫ್ರಾಡ್ ಆಗಿರೋದು ನಿಜ ವಾಪಸ್ ಬಂದಿದೆ. ಆ 187 ಕೋಟಿ 600 ಅಕೌಂಟ್ಗಳಿಗೆ ತೆಲಂಗಾಣದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಬಳ್ಳಾರಿನಲ್ಲಿ ಫೇಕ್ ಅಕೌಂಟ್ಸ್ ಗಳಿಗೆಲ್ಲ ಹೋಗಿ ವಿಡ್ರಾ ಮಾಡ್ಕೊಂಡು ಅದ್ರಲ್ಲಿ ಚಿನ್ನ ತಗೊಂಡು ಕಾರ್ ತಗೊಂಡು ಮಜಾ ಮಾಡಿದವ್ರು ಯಾರು? ಇದೇ ಕಾಂಗ್ರೆಸ್ಸಿಗರು. ಆಯ್ತಲ್ಲ. ನೆಕ್ಸ್ಟ್ ಚಂದ್ರಶೇಖರ್ ಬರೆದಂತ ಪತ್ರದಲ್ಲಿ ಸಚಿವರ ಒತ್ತಾಸೆಯ ಮೇರೆಗೆ ಅಂತ ಬರೆದಿದ್ರು ಸೂಸೈಡ್ ನೋಟ್ ಅಲ್ಲಿ. ಅಧಿಕಾರಿ ಯಾವ ಸಚಿವರು? ಇದ್ದಿದ್ದೊಬ್ಬರೇ ಸಚಿವರು, ನಾಗೇಂದ್ರ. ಆಯ್ತಲ್ಲ. ನೆಕ್ಸ್ಟ್ ರಘು ಟ್ರೋಲ್ ಆಗ್ಬಿಡ್ತೀರ ರೀ, ರಘು ಟ್ರೋಲ್ ಆಗ್ಬಿಡ್ತೀರಾ, ಸ್ವಲ್ಪ ಕೇಳಿಸ್ಕೊಳ್ಳಿ. ನೀವು ಬೆಳಿಬೇಕು ಅಂತಿರೋರು ಪಕ್ಷದಲ್ಲಿ ಹಿಂಗೆಲ್ಲ ಮಾತಾಡ್ ಟ್ರೋಲ್ ಆಗ್ಬೇಡಿ, ಕೇಳಿಸ್ಕೊಳ್ಳಿ. ಆಯ್ತಲ್ಲ. ನೆಕ್ಸ್ಟ್ ಸದನದಲ್ಲಿ ಒಪ್ಕೊಂಡ್ಮೇಲೆ ಇವಾಗ ನಾಗೇಂದ್ರ ಅವ್ರಿಗೊಂದು ಸ್ಟ್ರೈಟ್ ಫಾರ್ವರ್ಡ್ ಪ್ರಶ್ನೆ. ನೀವು ಇವತ್ತು ದಲಿತರ ಬಗ್ಗೆ ಇಷ್ಟೆಲ್ಲ ಮಾತಾಡೋರು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ 187 ಕೋಟಿ ಯಾರಿಗೆ ಸೇರ್ಬೇಕಾಗಿದ್ದು ರೀ? ಇವರು ಯಾವ ಒಂದು ಎಸ್ಟಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡಬೇಕಿತ್ತಲ್ಲ, ಪಾಪ ದಲಿತರು ಆ ಹಣ ನುಂಗಿದ್ದಾರೆ. ತಿರ್ಗಾ ಯಾವ ಒಂದು ದಲಿತ ಮಕ್ಕಳಿಗೆ ಶಾಲಾ ಶುಲ್ಕ ಸಹಾಯ ಮಾಡಬೇಕಿತ್ತು ಗೊತ್ತಾ, ಆ ಹಣ ನುಂಗಿದ್ದಾರೆ. ಯಾವ ದಲಿತ ನಿರುದ್ಯೋಗಿ ಉದ್ಯೋಗಕ್ಕೆ ಸಹಾಯ ಮಾಡಬೇಕಿತ್ತು ಗೊತ್ತಾ, ಅಭಿವೃದ್ಧಿ ಮಂಡಳಿಯಿಂದ ಆ ಹಣ ನುಂಗಿದ್ದಾರೆ ಇವತ್ತು. ತಿರ್ಗಾ ಯಾವ ಒಂದು ದಲಿತ ಮಹಿಳೆಯ ಸ್ವಸಹಾಯ ಸಂಘಗಳಿಗೆ ಕೌಶಲಾಭಿವೃದ್ಧಿಗೆ ಹಣ ಸಹಾಯ ಮಾಡಬೇಕಿತ್ತು ಗೊತ್ತಾ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಆ ದುಡ್ಡನ್ನ ನುಂಗಿದ್ದಾರೆ. ತಿರ್ಗಾ ಯಾವ ದಲಿತ ಅಭಿವೃದ್ಧಿ ಮಂಡಳಿಯಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ಒಂದು ದಲಿತರಿಗೆ ಬೋರ್ವೆಲ್ ಹಾಕಿಸ್ಕೊಡ್ಬೇಕಿತ್ತು ಗೊತ್ತಾ, ಆ ದುಡ್ಡನ್ನ ನುಂಗಿದ್ದಾರೆ. ತಿರ್ಗಾ ಆಮೇಲೆ ಯಾವ ದಲಿತ ಮಕ್ಕಳಿಗೆ ಕೌಶಲ ತರಬೇತಿ ಕೊಡೋದಕ್ಕೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುಡ್ಡು ಬಳಕೆ ಆಗಬೇಕಾಗಿತ್ತು, ಆ ದುಡ್ಡನ್ನ ನುಂಗಿದ್ದಾರೆ. ನೀವು ನುಂಗಿರೋದೆಲ್ಲ ಪಾಪ ಸಣ್ಣ ಪುಟ್ಟ ಬಡ ದಲಿತರಿಗೆ ಸೇರ್ಬೇಕಾಗಿರೋ ದುಡ್ಡು ಚೆನ್ನಾಗಿ ನುಂಗಿ ನೀರು ಕುಡಿದ್ಬಿಟ್ಟು ತಿರ್ಗಾ 20 ಕೋಟಿ ಇದೆ ಬಳ್ಳಾರಿ ಚುನಾವಣೆಯಲ್ಲಿ ತುಕಾರಾಂ ಅವರು ನಿಂತಾಗ ಖರ್ಚು ಮಾಡಿಬಿಟ್ಟು ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡು, ಜೊತೆಗೆ 1,20,00,000 ಇವ್ರದೇ ಸಂಸ್ಥೆಯ ಇವ್ರದೇ ಪರ್ಸನಲ್ ಅಕೌಂಟ್ ಬಂದ್ ಬಿದ್ದಿದೆ. ಇವೆಲ್ಲ ಕಣ್ಣು ಮುಂದೆ ಇದೆ. ಇವ್ರಿಗೆ ಕ್ಲೀನ್ ಚಿಟ್ ಕೊಟ್ಟಿರೋದು ಯಾರಂದ್ರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್, ದಟ್ ಈಸ್ SIT. ಸಿಬಿಐ ಕ್ಲೀನ್ ಚಿಟ್ ಕೊಟ್ಟಿಲ್ಲ, ಇನ್ಕಮ್ ಟ್ಯಾಕ್ಸ್ ಕೊಟ್ಟಿಲ್ಲ, ಇಡಿನೂ ಕೊಟ್ಟಿಲ್ಲ. ನಿಮಗೆ ನೆನಪಿದ್ರೆ ಸಿದ್ದರಾಮಯ್ಯನವರು ಓಪನ್ ಆಗಿ ವಿಧಾನಸೌಧದಲ್ಲಿ ಒಪ್ಕೊಂಡ ಮೇಲೆ ಫ್ರಾಡ್ ಆಗಿದೆ ಅಂತ ಹೇಳ್ಬಿಟ್ಟು ಇದೇ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲಿ ಸಲ್ಲಿಸಿದಂತ ಚಾರ್ಜ್ ಶೀಟ್ ನಲ್ಲಿ ನಾಗೇಂದ್ರ ಹೆಸರೇ ಇರಲಿಲ್ಲ. ಆಗಿರೋದು ಒಂದೇ, ಆಸ್ ಸಿಂಪಲ್ ಆಸ್ ದಟ್. ಇಲ್ಲಿ ನಾಗೇಂದ್ರ ಅವರು ಬ್ಲಾಕ್ ಮೇಲ್ ಮಾಡಿ ಮತ್ತೆ ವಾಪಸ್ ಒಳಗಡೆ ಬಂದಿರೋದು. ಇದರಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನೂ ಇನ್ವಾಲ್ವ್ ಆಗಿರ್ತಾರೆ 100%. ಅವರು ಇವ್ರ ಹೆಸರಲ್ಲಿ ಹೇಳ್ತಾರೋ ಅಂತ ಹೇಳ್ಬಿಟ್ಟು ಬ್ಲಾಕ್ ಮೇಲ್ ಮಾಡಿ ಒಳಗಡೆ ಬಂದು ಕೂತಿರೋದು. ಇಲ್ಲ ಅಂದ್ರೆ ನನ್ನ ಸ್ನೇಹಿತರು ರಘು ದೊಡ್ಡವರು ಹೇಳಿದ್ರು ಯಾವಾಗೋ ಬೇಲ್ ಸಿಕ್ತು ಅಂತ ಹೇಳಿ. ಬೇಲ್ ಸಿಕ್ಕಿ ಇನ್ನು 6 ತಿಂಗಳು ಆಗಿರೋದು, ಇನ್ನು 6 ತಿಂಗಳಾಗಿರೋದು ಬೇಲ್ ಸಿಕ್ಬಿಟ್ಟು. ನೀವಿನ್ನು 6 ತಿಂಗಳಾಗೆಲ್ಲ ವಾಪಸ್ ರೀಇನ್ಸ್ಟೇಟ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಅಷ್ಟೊಂದು ದಲಿತ ಪ್ರೇಮ ಇದ್ರೆ ಬೇರೆ ಯಾರು ಇಲ್ವೇನ್ರಿ? ಬೇರೆ ಯಾರು ಇಲ್ವಾ? ST ಅವರು ಕಾಂಗ್ರೆಸ್ ಒಳಗಡೆ ಅವ್ರನ್ನ ಕರ್ಕೊಂಡ್ ಮಂತ್ರಿ ಮಾಡಿ ಏನ್ ನಾಗೇಂದ್ರ ಒಬ್ಬರೇ ದಲಿತ? ಬೇರೆ ಯಾರು ದಲಿತರು? ಎಸ್ ಪೊನ್ನಣ್ಣ ಅವರು ಪಕ್ಕದಲ್ಲಿ ಕೂತಿದ್ರು. ಇಟ್ನಾಳ್ ಸರ್ ನೀವು ಕೂಡ ಗಮನಿಸಿದ್ರಿ, ಪ್ರೆಸ್ ಮೀಟ್ ಮಾಡುವಾಗ ನಾಗೇಂದ್ರ ಅವರು ಕ್ಲಿಯರ್ ಆಗಿ ಹೇಳ್ತಾರೆ, SIT ಹಾಗೆ CID ತನಿಖೆ ಮಾಡಿ ಒಟ್ಟು 8 FIR, ಆ ಪೈಕಿ 7 ಚಾರ್ಜ್ ಶೀಟ್ ಸಲ್ಲಿಸಿಬಿಟ್ಟಿದ್ದಾರೆ. ಒಂದೇ ಒಂದು ಚಾರ್ಜ್ ಶೀಟ್ ನಲ್ಲೂ ಕೂಡ ನಾಗೇಂದ್ರ ಅವ್ರ ಹೆಸರಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಅವ್ರ ಮೇಲೆ ಮುಗಿ ಬಿದ್ದಿರುವ ಬಿಜೆಪಿಗಿರೋದು ಒಂದೇ ಉದ್ದೇಶ, ಕಲಾಪ ಸುಗಮವಾಗಿ ನಡಿಬಾರದು, ದಲಿತರನ್ನ ಟಾರ್ಗೆಟ್ ಮಾಡಬೇಕು, ಇದೊಂದೇ ಅನ್ನೋದು. ಈಗ ಇವ್ರು ಬಿಜೆಪಿ ಅವ್ರು ಮಾಡ್ತಿರೋದು ಏನು? ಕೇಂದ್ರದಲ್ಲಿ ಕಾಂಗ್ರೆಸ್